ಸಮುದಾಯದಲ್ಲಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಷಾಢಕ್ಕೂ ಮೊದಲೇ ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗೋ ಚಾನ್ಸಸ್ ಇದೆ. ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್. ಆಷಾಢಕ್ಕೂ ಮೊದಲೇ ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಜುಲೈ 6ರಂದು ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ರಾಹುಲ್ ಗಾಂಧಿ ದೆಹಲಿಗೆ ಬರ್ತಾ ಇದ್ದಂತೆ ಸಂಪುಟ ಪಟ್ಟಿ ಫೈನಲ್ ಆಗತ್ತೆ ಅಂತ ಮಾಹಿತಿ ಇದೆ. ಈಗಾಗಲೇ ಸಂಭಾವ್ಯ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಸಿದ್ಧಪಡಿಸಿದ್ದಾರೆ. ಜಾತಿವಾರು, ಜಿಲ್ಲಾವಾರು ಆಧಾರದಲ್ಲಿ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಹಲವರಿಗೆ ಕೊಕ್ಕು ಕೊಡ್ಲಿದ್ದಾರಾ? 20 ಸಚಿವ ಸ್ಥಾನ ಇದೆ, ಆದ್ರೆ ಅದರಲ್ಲಿ 18 ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಡಿಕೆ ಶಿವಕುಮಾರ್. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಕಾಂಗ್ರೆಸ್ನಲ್ಲಿ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಇದು. ಎರಡನೇ ಹಂತದಲ್ಲಿ ಸಂಪುಟ ಸೇರ್ಪಡೆಗೆ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. 2028ರ ಚುನಾವಣೆ, ಅದನ್ನ ದೃಷ್ಟಿಯಲ್ಲಿಟ್ಕೊಂಡು ಸಂಪುಟ ವಿಸ್ತರಣೆ ಮಾಡಲಾಗುತ್ತಾ? ಜಾತಿವಾರು, ಜಿಲ್ಲಾವಾರು ನಾಯಕರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ಸಮುದಾಯವಾರು ಮತಗಳನ್ನ ಸೆಳೆಯಬಲ್ಲವರಿಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಆಯಾ ಸಮುದಾಯದ ಪ್ರಮುಖ ಲೀಡರ್ಗಳಿಗೆ ಈ ಬಾರಿ ಮಣೆ ಹಾಕುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಮುಂಬರುವಂತ ಚುನಾವಣೆ 2028ರ ವಿಧಾನಸಭೆ ಚುನಾವಣೆ ಇನ್ನೊಂದು 2 ವರ್ಷ ಇದೆ. ಅದನ್ನ ಗಮನದಲ್ಲಿಟ್ಕೊಂಡು ಸಂಪುಟ ವಿಸ್ತರಣೆ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ? ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಹಲವು ಮಂದಿಗೆ ಪಕ್ಷ ಸಂಘಟನೆಯ ಹೊಣೆ ಕೊಡ್ಲಾಗತ್ತೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ ಅನೇಕರಿಗೆ, ಕಾಂಗ್ರೆಸ್ಸಿನ ಯುವ ನಾಯಕರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ? ಸಂಪುಟದಲ್ಲಿ ತಮ್ಮ ಆಪ್ತರಿಗೆ ಸಿಎಂ ಡಿಕೆ ಶಿವಕುಮಾರ್ ಸ್ಥಾನವನ್ನ ಕೊಡಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರಿಗೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಏನಾಗುತ್ತೆ, ಆಗ ಸ್ಥಾನ ಸಿಗಲಿದೆ ಅಂತಲೇ ಹೇಳಲಾಗಿತ್ತು. ಹಾಗಾಗಿ ಈ ಬಾರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಮಣೆ ಹಾಕ್ತಾರಾ? ಸಮುದಾಯವಾರು, ಜಾತಿವಾರು, ಈ ರೀತಿ ಅನೇಕ ಮಾನದಂಡದಲ್ಲಿ ಸಚಿವ ಸ್ಥಾನ ಹಂಚಿಕೆಯಾಗಲಿದೆ. ಹೊಸಬರಿಗೆ ಮಣೆ ಹಾಕಬೇಕು, ಅದರ ಜೊತೆಗೆ ಹಿರಿಯರಿಗೂ ಕೂಡ ಸ್ಥಾನವನ್ನ ಕೊಡಬೇಕಾಗಿದೆ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗತ್ತಾ ಅನ್ನೋದನ್ನ ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡನೇ ಹಂತದ ಸಂಪುಟ ವಿಸ್ತರಣೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ದೊಡ್ಡ ಟಾಸ್ಕ್ ಇದು. ಯಾಕಂದ್ರೆ ಮೊದಲನೇ ಹಂತದಲ್ಲಿ ಮಿಸ್ ಆದವರು ಎರಡನೇ ಹಂತದಲ್ಲಾದ್ರೂ ತಮಗೆ ಸ್ಥಾನ ಸಿಗತ್ತೆ ಅಂತ ಕಾಯ್ತಿದ್ದಾರೆ. ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾಗಿ ಯಾವ್ಯಾವ ಆಧಾರದಲ್ಲಿ ಈ ಬಾರಿ ಎರಡನೇ ಹಂತದಲ್ಲಿ ಸಚಿವ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ? ಶ್ವೇತಾ, ಈಗ ಈ ಬಾರಿ ಅಂದ್ರೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾಕೆ ಮಹತ್ವ ಪಡೆದುಕೊಂಡಿದೆ ಮತ್ತು ಯಾಕೆ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ತಾ ಇದೆ ಅಂತ ನೋಡಿದಾಗ, ಇದು 2028ರ ಚುನಾವಣೆಯ ದೃಷ್ಟಿಕೋನದಿಂದ ರಚನೆಯಾಗುವಂತ ಸಚಿವ ಸಂಪುಟ ಸಭೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಅಹಿಂದ ವರ್ಗ ವೋಟ್ ಬ್ಯಾಂಕ್ ಕಾಂಗ್ರೆಸ್ನಿಂದ ಡಿಸ್ಟರ್ಬ್ ಆಗದ ರೀತಿಯಲ್ಲೂ ಕೂಡ ನೋಡಿಕೊಂಡು ಮಾಡಬೇಕಾದಂತಹ ಪರಿಸ್ಥಿತಿ. ಇನ್ನೊಂದು ಕಡೆ ಮೊದಲ ಬಾರಿ ಅಂದ್ರೆ ಸರ್ಕಾರದ ಆರಂಭದಲ್ಲಿ ರಚನೆ ಆದಂತಹ ಸಂದರ್ಭದಲ್ಲಿ ಕೆಲ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿರ್ಲಿಲ್ಲ. ಅಂತಹ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳ್ತಾ ಹೋದ್ರೆ, ಚಾಮರಾಜನಗರ ಜಿಲ್ಲೆಗೆ ಪ್ರಾತಿನಿಧ್ಯ ಇರಲಿಲ್ಲ, ಕೋಲಾರಕ್ಕೆ ಇರಲಿಲ್ಲ, ಹಾವೇರಿಗೆ ಇರ್ಲಿಲ್ಲ, ಚಿಕ್ಕಮಗಳೂರಿಗೆ ಇರ್ಲಿಲ್ಲ. ಹೀಗೆ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿರ್ಲಿಲ್ಲ. ಅಂಥ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕಾಗಿದೆ. ಇನ್ನೊಂದು ಕಡೆ ಬಹಳ ಪ್ರಭಾವಿಗಳು ಇದ್ದಾರೆ, ಮಂತ್ರಿಗಳು ಸಮುದಾಯವಾರು ಪ್ರಭಾವವನ್ನ ಇಟ್ಕೊಂಡಿರ್ತಕ್ಕಂಥ ಸಚಿವರುಗಳಿದ್ರು. ಈಗ ಅವರನ್ನ ಮತ್ತೆ ಕ್ಯಾಬಿನೆಟ್ ನಲ್ಲಿ ಮುಂದುವರಿಸಬೇಕಾ? ಯಾಕಂದ್ರೆ ಹಲವು ಹೆಸರುಗಳಿದಾವೆ. ಸಂತೋಷ್ ಲಾಡ್, ಚಲುವರಾಯ ಸ್ವಾಮಿ, ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್, ಇವರೆಲ್ಲ ಸಮುದಾಯದಲ್ಲಿ ಬಹಳ ಪ್ರಭಾವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಕರು. ಹೀಗಾಗಿ ಇವರನ್ನ ಮತ್ತೆ ಪುನಃ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂತಹ ಜಿಜ್ಞಾಸೆ ಕೂಡ ಇದೆ. ಆ ಕಾರಣದಿಂದಾಗಿ ಈ ಬಾರಿಯ ಸಚಿವ ಸಂಪುಟ ಮಹತ್ವನ ಪಡೆದುಕೊಂಡಿದೆ. ಇನ್ನೊಂದು ಆಯಾಮದಲ್ಲಿ ನೋಡ್ತಾ ಹೋದಾಗ, ಸಮುದಾಯವಾರು ಈಗ ಅಂದ್ರೆ ಮೊದಲ ಹಂತದ ಸರ್ಕಾರ ರಚನೆ ಸಂದರ್ಭದಲ್ಲಿ ಆದಂತವ್ರಿಗೆ ಅವಕಾಶವನ್ನ ಕೈಬಿಟ್ಟು ಎರಡನೇ ಹಂತದ ನಾಯಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ವಿಚಾರ. ಹೀಗಾಗಿ ಅವರ ಅಭಿಪ್ರಾಯದ ಪ್ರಕಾರ ಅಥವಾ ಅವರ ಅಭಿಪ್ರಾಯವನ್ನ ಗಣನೆಗೆ ತೆಗೆದುಕೊಂಡ್ರೆ
ಎರಡನೇ ಹಂತದ ನಾಯಕರು ಯಾರಿಗೆ ಕೊಡಬೇಕು ಅನ್ನುವಂತ ಪ್ರಶ್ನೆಗಳು ಕೂಡ ಹೇಳುತ್ತೆ. ಆ ಕಾರಣದಿಂದಲೂ ಕೂಡ ಶ್ವೇತಾ, ಉದಾಹರಣೆಗೆ ಹೇಳ್ತಾ ಹೋದ್ರೆ ಸಮುದಾಯವಾರು ಅಂತ ನಾವು ತೆಗೆದುಕೊಂಡ್ರೆ, ಉದಾಹರಣೆಗೆ ಈಗ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜಮೀರ್ ಸಚಿವರಾಗಿದ್ರು, ರಹೀಂ ಖಾನ್ ಅವ್ರನ್ನ ಈಗ ನಿಶ್ಚಿತವಾಗಿ ಕೈ ಬಿಡ್ತಾರೆ, ಅವ್ರಿಗೇನು ಅವಕಾಶಗಳು ಸಿಗೋದಿಲ್ಲ. ಜಮೀರ್ ಅಹಮದ್ ಅವರನ್ನು ಕೈ ಬಿಡೋದೇ ಆದ್ರೆ ಮತ್ತೆ ಯಾರನ್ನ ತೆಗೆದುಕೊಂಡು ಬರ್ತಾರೆ ಕ್ಯಾಬಿನೆಟ್ಗೆ ಅಂತ. ಅವರ ರೇಸ್ ನಲ್ಲಿ ಇರ್ತಕ್ಕಂಥದ್ದು ಎನ್ ಎ ಹ್ಯಾರಿಸ್, ತನ್ವೀರ್ ಸೇಠ್ ಮತ್ತು ರಿಜ್ವಾನ್ ಅರ್ಷದ್ ಪ್ರಮುಖವಾಗಿ ಇರ್ತಕ್ಕಂಥ ರೇಸ್. ಇಲ್ಲ ನಾವು ಉತ್ತರ ಕರ್ನಾಟಕ ಭಾಗದ ಮತ್ತೊಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ MLC ಸಲೀಂ ಅಹಮದ್ ಅವರು ಕೂಡ ರೇಸ್ ನಲ್ಲಿ ಇದ್ದಾರೆ. ಹೀಗಾಗಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಗೊಂದಲಗಳಂತೂ ಇದ್ದೇ ಇದೆ. ಇದರ ಜೊತೆಗೆ ನೀವು ನಾಯಕರ ಅಭಿಪ್ರಾಯಗಳನ್ನು ಕೂಡ ಅಷ್ಟೇ ಮಹತ್ವನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿದ ಮೇಲೆ ಅವರು ತಮ್ಮ ಬೆಂಬಲಿಗರನ್ನ ಅಥವಾ ಅವರು ಬಯಸುವಂತವರು ಕ್ಯಾಬಿನೆಟ್ ನಲ್ಲಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಹೈಕಮಾಂಡ್ ನ ಮೇಲೆ ಒತ್ತಡ ಹಾಕುವಂತದ್ದು ಇರುತ್ತೆ. ಇನ್ನೊಂದು ಕಡೆ AICC ಅಧ್ಯಕ್ಷರು ಕರ್ನಾಟಕದರೆ, ಸಹಜವಾಗಿ ಅವರ ಬೆಂಬಲಿಗರನ್ನ ಕ್ಯಾಬಿನೆಟ್ ನ ಒಳಗೆ ತರಬೇಕು ಅನ್ನುವಂತ ಅಭಿಲಾಷೆ ಅವ್ರಿಗೂ ಕೂಡ ಇರುತ್ತೆ. ಅವರು ಕೂಡ ತಮ್ಮ ಪಟ್ಟಿಯನ್ನು ಇಟ್ಕೊಂಡು ಕೂತಿರ್ತಾರೆ. ಇನ್ನೊಂದು ಕಡೆ KPCC ಅಧ್ಯಕ್ಷರು ಕಳೆದ ಬಾರಿ ಅವರೇ ಸಚಿವರಾಗುವಂತಹ ನಿರೀಕ್ಷೆಯಲ್ಲಿ ಇದ್ದಂತವ್ರು ಈಗ KPCC ಅಧ್ಯಕ್ಷರಾಗಿದ್ದಾರೆ BK ಹರಿಪ್ರಸಾದ್ ಅವರು ಕೂಡ ತಮ್ಮದೇ ಪಟ್ಟಿಯನ್ನು ಇಟ್ಕೊಳ್ಬೇಕಾದ್ರೆ ಪಕ್ಷದ ದೃಷ್ಟಿಯಿಂದ ಯಾರನ್ನ ಮಾಡಿದ್ರೆ ಸೂಕ್ತ, 2028 ಚುನಾವಣೆಯ ದೃಷ್ಟಿಕೋನದಲ್ಲಿ ಯಾರನ್ನ ಮಾಡ್ಬೇಕು ಅನ್ನುವಂತಹ ಪಟ್ಟಿ ಅವರು ಕೂಡ ಇಟ್ಕೊಂಡು ಕುಳಿತಿರ್ತಾರೆ. ಇನ್ನೊಂದ್ ಕಡೆ CM ತಮಗೆ ಸ್ವತಂತ್ರವಾದಂತಹ ಅವಕಾಶ ಇರಬೇಕು, ನನ್ನ ಕ್ಯಾಬಿನೆಟ್ ಹೇಗಿರ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ, ಫ್ರೀ ಹ್ಯಾಂಡ್ ಇರ್ಲಿ ಅನ್ನುವ ಕಾರಣಕ್ಕಾಗಿ DK ಶಿವಕುಮಾರ್ ಅವ್ರದ್ದು ಒಂದು ಪಟ್ಟಿ ಇದೆ. ಹೀಗಾಗಿ ಇಷ್ಟು ಜನ ನಾಯಕರ ಅಭಿಪ್ರಾಯದಲ್ಲಿ ಯಾವ ಅಭಿಪ್ರಾಯಗಳಿಗೆ ಹೆಚ್ಚು ಮನ್ನಣೆ ಸಿಗುತ್ತೋ ಅಥವಾ ಯಾರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತೋ ಹೈಕಮಾಂಡ್ ಫೈನಲ್ ಕಾಲನ್ನ ತೆಗೆದುಕೊಳ್ತಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.